ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಒಂದು ಡಿಫ್ರೆಂಟ್ ರೆಸಿಪಿ. ಅದು ಬೋನ್ಲೆಸ್ ಚಿಕನ್ ತಂದುಬಿಟ್ಟು ಪುದೀನಾ ಚಿಕನ್ ಕಬಾಬ್ ಮಾಡೋದನ್ನ ತೋರಿಸ್ತೀನಿ. ಸುಲಭವಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ಪುದೀನಾ ಚಿಕನ್ನು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ಬೋದು, ಇಲ್ಲ ಮಧ್ಯಾಹ್ನ ಅಥವಾ ಊಟದ ಜೊತೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಪುದೀನಾ ಕಬಾಬ್ನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ನಾನು ಅರ್ಧ kg ಬೋನ್ಲೆಸ್ ಚಿಕನ್ನ ತಂದುಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 10 ಒಣ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಅರ್ಧ ಕಪ್ಪು ಪುದೀನ ಸೊಪ್ಪು ಹಾಕ್ತೀನಿ. ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ನಾನು ರುಬ್ಕೊತೀನಿ. ಈಗ ನೋಡಿ, ಗಟ್ಟಿಯಾಗಿ ರುಬ್ಬಿರೋ ಮಸಾಲೆನ ಚಿಕನ್ ಮೇಲೆ, ತೊಳೆದಿಟ್ಟಿರೋ ಚಿಕನ್ ಮೇಲೆ ಹಾಕ್ತೀನಿ. ಒಂದು 2 ಸ್ಪೂನು ಕಾರ್ನ್ ಫ್ಲೋರ್ನ ಹಾಕ್ತೀನಿ. ಒಂದು 2 ಸ್ಪೂನು ಪುದೀನ ಮೈದಾ ಹಿಟ್ಟನ್ನ ಹಾಕ್ತೀನಿ. 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಒಂದು ಅರ್ಧ ಚಮಚ ನಾನು ಜೀರಿಗೆ ಪುಡಿ, 1 ಚಮಚ ಗರಂ ಮಸಾಲೆ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಕಸೂರಿ ಮೇಥಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆಹಣ್ಣು, 1 ಮೊಟ್ಟೆ, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ನಾನು ಫುಡ್ ಕಲರ್ನ ಹಾಕಿದ್ದೀನಿ. ಇದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳ್ರಿ. ಇಷ್ಟು ಮಸಾಲೆನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಮಧ್ಯಾಹ್ನ ಊಟದ ಜೊತೆ ಸೈಡ್ ಡಿಶಾಗಿ ಕೂಡ ಮಾಡ್ಕೊಂಡು ತಿನ್ಬೋದು, ಬರೀ ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಚಿಕನ್ಗೆ ಎಷ್ಟು ಚೆನ್ನಾಗಿ ನೋಡಿ ಹಿಡಿದಿದೆ ಮಸಾಲೆ. ಇವಾಗ ಮುಚ್ಚಿಬಿಟ್ಟು ನಾನು 4 ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತೀನಿ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಚಿಕನ್ ಪೀಸ್ನ ತೆಗೆದುಬಿಟ್ಟು ನಾನು ಎಣ್ಣೆಗೆ ಹಾಕಿ ಕರಿತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಆವಾಗ ಚಿಕನ್ನು ಒಳಗಡೆ ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕರಿಬೇಕು. ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಕರಿತಾ ಇದ್ದೀನಿ ಅಂತ. ನೋಡಿ, ಈ ಥರ ಕರೆದ್ರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರೆಡಿ ಆಯಿತು. ಪುದೀನಾ ಚಿಕನ್ ಕಬಾಬು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.